ತುಂಬಾ ದಿನ ಆದ್ಮೇಲೆ ಯಾವ ಬಾಡಿಗೆಗಳು ಬೇರೆ ಇರ್ಲಿಲ್ಲ ಅಂದ್ಬಿಟ್ಟು ಯಾವ್ದೋ ಲೋಕಲ್ ಬಾಡಿಗೆ ಬಂತು ಅಂತ ಎತ್ಕೊಂಡ್ ಬಂದೆ. ಈ ತರ ಪೈಪ್ಗಳು ಲೋಡ್ ಮಾಡ್ಕೊಂಡ್ ಬಂದಿದೆ. ನೋಡಿದ್ರೆ ಪೈಪೇ ಬೆಂಡ್ ಆಗ್ಬಿಟ್ಟೈತೆ ಒಂದ್ ಸ್ವಲ್ಪ. ನಂದು ಬಾಡಿ ನೋಡ್ರಿ ಈ ತರ ಬೆಂಡ್ ಆಗೈತೆ, ಏನು ಆಗಲ್ಲ, ಬೆಂಡ್ ತಗ್ಸ್ಬೇಕು ಅಂತ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಾನು ನಿಮ್ಮ ಮನೇಲಿ ಪಗೋಡ ಮಾತಾಡ್ತಿರೋದು. ಏನಪ್ಪ ವಿಷಯ ಅಂದ್ರೆ, ಇವತ್ತು ಯಾವ ಬಾಡಿಗೆಗಳು ಬೇರೆ ಇರ್ಲಿಲ್ಲ ಅಂದ್ಬಿಟ್ಟು ಯಾವ್ದೋ ಒಂದು ಲೋಕಲ್ ಬಾಡಿಗೆ ಬಂತು ಚಳ್ಳಕೆರೆಗೆ ಅಂತ ಬಂದೆ. ಈ ಕಡೆ ಪೈಪ್ಗಳು ಲೋಡ್ ಮಾಡ್ಕೊಳಕ್ಕೆ, ಪಂಪು ಮೋಟ್ರು ಪೈಪ್ಗಳೆಲ್ಲ ಲೋಡ್ ಮಾಡ್ಕೊಳಕ್ಕೆ ಸೀದಾ ನಾವು ಬಂದಿದ್ದೆ ಲಿಂಗದಳ್ಳಿ ಹತ್ರ. ಹೆವಿ ಬಿಸಿಲು ಅಂದ್ಕೊಳ್ಳಿ. ಈ ಬಿಸಿಲಲ್ಲಂತೂ ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ. ಮಧ್ಯಾಹ್ನದ ಹೊತ್ತು ಭಯಂಕರ ಬಿಸಿಲು, ಅದ್ರಲ್ಲೂ ಏನು ಮಾಡೋಕ್ಕಾಗಲ್ಲ ಅಂತ ಅಂತೂ ಇಂತೂ ಫೈನಲ್ ಆಗಿ ಚಳ್ಳಕೆರೆಗೆ ಬಂದ್ವಿ. ಚಳ್ಳಕೆರೆಗೆ ಬಂದಿದ ತಕ್ಷಣ ರಾಮನವಮಿ ವಿಡಿಯೋ ಇದು ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೆ ಇಲ್ಲೆಲ್ಲ ಪಾನಕ ಕೊಡ್ತಿದ್ರು. ಪಾನಕ ಗಿನ್ಕ ಕುಡ್ಕೊಂಡು ಮಸ್ತಾಗಿ ಕೂಲಾಗಿ ಹೋಗಿ ಲೋಡ್ ಮಾಡ್ಕೊಬೇಕೀಗ. ಅಲ್ಲಿಂದ ಫೈನಲ್ ಆಗಿ ನಾವು ಲೋಡಿಂಗ್ ಪಾಯಿಂಟ್ ಹತ್ರ ಬಂದು ಗಾಡಿ ಲೋಡ್ ಮಾಡಕ್ ಬಿಟ್ಟಿದೀವಿ. ಎಲ್ಲ ತಗೊಂತವ್ರೆ ರೈತರು. ಹೋಗ್ಬಿಟ್ಟು ಪಂಪು ಮೋಟ್ರು ಪೈಪ್ಗಳೆಲ್ಲ ಖರೀದಿ ಮಾಡಿ ಫೈನಲ್ ಆಗಿ ಈ ತರ ಲೋಡ್ ಮಾಡೋರು ನೋಡಿ. ಬಾಕ್ಸ್ ಸಮೇತ ಎಲ್ಲ ಸ್ಟಾರ್ಟರ್ ಗೀಟ್ರ್ ಎಲ್ಲ ಹೊಸದೇ ತಗೊಂಡಿರೋದು ನೋಡಿ. ಈ ತರ ಪೈಪ್ಗಳು ಲೋಡ್ ಮಾಡ್ಕೊಂಡು ಶಿಸ್ತಾಗಿ ಹೊರಡ್ಬೇಕು. ಟ್ರೈನ್ ಬೇರೆ ಬರ್ತೈತೆ ಅಲ್ಲಿ, ಅದಕ್ಕೆ ಎಲ್ಲ ಜಾಮ್ ಆಗ್ಬಿಟ್ಟೈತೆ. ಫೈನಲ್ ಆಗಿ ನಮ್ಮ ಪಯಣ ನಮ್ಮ ಊರಿನ ಕಡೆ ಅಂತ ಹೊರಟ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ತುಂಬ ಇಷ್ಟ ಆಗಿರೋ ಒಂದು ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.